ರೆಡಿ ಆಗವ ಹೋಗೋಣ ಅಂದ್ಲ. ಚಾ ಮಂಡಕ್ಕಿ ಎಲ್ಲ ತಿಂದಾದ್ಮೇಲೆ ತಡೆವಾ ಊಟ ಗೀಟ ಮಾಡ್ಕೊಂಡು ಹೋದ್ರಾತು ಅಡುಗೆ ಎಲ್ಲ ಮಾಡೇನಿ ಅಂತಂದು ನಿಲ್ಲಿಸೇನೆ ನಾನು. ಹೌದೇನ? ಸರಿ, ಊಟ ಗೀಟ ಮಾಡಿಸ್ಕೊಂಡು ಆರಾಮ್ ಹೋಗಿ ಮುಟ್ರಿ. ಮುಟ್ಟೋದಿಗೆ ಫೋನ್ ಮಾಡಿ ನನಗೆ ಏನ. ಆಮೇಲೆ ನೀನು ಒಂದು ತಿಂಗಳು ಗಂಟ್ಲೆ ಹೋಗ್ತಾನೆ ಅಂತಿಲ್ಲಲ್ಲಿ, ನನಗೆ ಅಷ್ಟು ದಿನ ನೆನ್ಬಿಟ್ಟಿರೋ ಕತೆನ ಹೆಂಗಿರ್ಬೇಕು. ಸ್ವಲ್ಪ ತಡೆದು ಹೋಗುವಂತೆ ಅಂದ್ರೆ ನೀನು ಕೇಳಾಕತ್ತಿಲ್ಲ. ನೀನು ಹೆಂಗೆ ಮನಸ್ಸು ಮಾಡಿದ್ರೆ ನಿಮ್ಮ ಹೂ ಬಿಡಂಗಿಲ್ಲ. ನಿನ್ನ ಹೆಂಗೆ ಮಾಡ್ಬೇಕಂತ ನಂಗಾಗೈತೆ ನನಗೆ. ನೀವೇನ್ರಿ ಸಣ್ಣ ನೋಡ್ರಿ ಮಾಡ್ದಂಗೆ ಮಾಡ್ತಿರಲ್ಲ. ಇನ್ನು ಹಾಲು ಕುಡಿ ಮಕ್ಕಳು ಮಾಡ್ತಿರ್ತಾವಲ್ಲ, ನಾನು ಹೋಗಲ್ಲ ಬಿಡಲ್ಲ ಅಂತೇಳಿ ಹಂಗೆ ಅಲ್ಲ. ನಿಮಗೇನು ಇಲ್ಲೇ ಬಾ ಅಂತಂದು ಯಾರು ಅಂತಾರೇನ? ಅಲ್ಲಿ ಬರ್ರಿ, ಅಲ್ಲಿ ನಮ್ಮ ಮನೆಗೇನ ಏನು ನಮ್ಮಪ್ಪ ನಮ್ಮ ಅವ್ವ ನಮ್ಮ ತಮ್ಮ ಏನರ ಅಂತಾರೆ ನಿಮಗೆ? ಯಾಕೆ ಬರಕ್ಕೆ ಹೋಗಿದ್ರಿ ಹೇಳ್ಯಾರ ಅಂತಂದು ಏನರ ಕುತ್ತಿಗೆ ಹಿಡಿದು ಹೊರ ದುಡ್ತಾರನ? ಏನಿಲ್ಲಪ್ಪ, ಇಲ್ಲಿ ಓಡಾಡ್ದಂಗೆ ಅಲ್ಲಿಂದನೂ ಓಡಾಡ್ತಿದ್ದೆ ಅಷ್ಟು. ಅಷ್ಟು ಮಾಡೋಂತಾಗ ಅಲ್ಲ. ಏನು ನಿಮಗೇನು ಬರಬೇಡ ಅಂತ ನಾನು ಅನ್ನಲ್ಲ, ನಮ್ಮ ಅಪ್ಪನಾರ ಅನ್ನಲ್ಲ. ನಾನು ಅದೇ ವಿಚಾರ ಇಟ್ಟೇನೆ. ಒಂದು ವಾರ ಆಗಲಿ ನೀವು ಹೋಗಿ ಮತ್ತು ಹಿಂದೆ ಬಂದ್ರೆ ಇವನೇನಪ್ಪ ನಮ್ಮ ಹಳೆಯ ಈ ಪರಿ ಅದ ಅನ್ಕೋಬಾರ್ದಲ್ಲ ಮಾವ. ಅದಕ್ಕೆ ಒಂದು 4 ದಿನ ಆಗಲಿ ಹೋಗಿ, ಆಮೇಲೆ ಅಲ್ಲಿಂದನೂ ಓಡಾಡ್ತಾನೆ. ಆಶಾ ಆತೇನವ? ಏನೋ ಬಟ್ಟೆದು ತಗೊಳ ಒಂದು ಬಂದು ಇಲ್ಲಿ ನೋಡ್ರಿ ಫೋನ್ನೇ ಮಾತಾಡ್ಕೊಂತ ನಿಂತಿಯಲ್ಲ. ಅದು ನಿಮ್ಮ ಹಳೆಯ ಫೋನ್ ಮಾಡಿದ್ರೆ ಬೇ, ಅದಕ್ಕೆ ಮಾತಾಡಕತ್ತಿದ್ದೆ. ಅದಕ್ಕೆ ಅಂದು ಸುಮ್ಮನೆ ಬಂದು ನಾನು ಬಟ್ಟೆದು ತಗೊಳವ ಅಂತಂದು ಅಲ್ಲೇ ಅತ್ತೆರಂದು ಕುಂತಿದ್ರಲ್ಲ, ಅದಕ್ಕೆ ಬಂದೆ. ಹೌದಾನ? ಸರಿ ತಗ ಮಾತಾಡಂಗ. ಹಾಂ ಹೇಳ್ರಿ ಮತ್ತೇನು? ಸರಿ ತಗ, ನಾನು ಬ್ಯುಸಿ ಅದಾನೆ. ಆಮೇಲೆ ನೀವು ಊರು ಮುಟ್ಟಿದ ಮೇಲೆ ಫೋನ್ ಮಾಡೋದು ಇಡ್ಲೇ. ಸರಿ ತಗೊಳ್ರಿ ಇಡ್ರಿ. ಇವ ಅಡಿಗೆಲ್ಲ ರೆಡಿ ಐತಿ, ಊಟ ಮಾಡ್ಬೇಕತ್ತೆ. ಹಂಗೆ ಹೋಗೋದೇನು ಈಗ ಮತ್ತೆ ಅವಸರ ಮಾಡ್ತೀಯಲ್ಲ? ಇವ್ವ ಆಗಲೇ ಏನವ ಮಂಡಕ್ಕಿ ಬಜ್ಜಿ ಕಂಠ ಮಠ ಆಗ್ಯವು. ಸಾಕು ಸಾಕು, ನನಗೆ ಏನು ಬೇಡ, ಊಟ ಬೇಡ, ಏನು ಬೇಡ. ಮಾಡೋದಿದ್ರೆ ಇನ್ನೊಂದು ವಾಟ ಚಾ ಮಾಡಿಬಿಡು ಸಾಕು. ಚಾ ಕುಡಿದು ಹೋರಾತು. ನೀವು ಮಾಡ್ತಿದ್ರೆ ಮಾಡಿ ಊಟನ, ನನಗೇನು ಹಸು ಇಲ್ಲ. ನಿಮ್ಮವನ ಇಲ್ಲಿ ತನಕ ಬಂದು ಊಟ ಮಾಡ್ದಂಗೆ ಹೋಗ್ಯೇನು? ಏನಾಗಲ್ಲ, 2 ತುತ್ತು ಊಟ ಮಾಡಿ ಒಂದು ಕಟೋರಿ ಇದನ್ನು ಹಾಕ್ಕೊಡ್ತಾನೆ, ಪಾಯಸನ ತಿಂದು ಮೇಲೆ 2 ತುತ್ತು ಅನ್ನ ಉಂಡ್ಬಿಡು. ನಾನು ನಿಮ್ಮ ಸಲುವಾಗಿ ಅಂತಂದು ತೆಗೆದಿಟ್ಟದು ಗೋಡಂಬಿ ದ್ರಾಕ್ಷಿ ಎಲ್ಲ ಹಾಕಿ ಪಾಯಸ ಮಾಡೇನು ಗೊತ್ತೇನೆ. ನಮ್ಮ ಅತ್ತೆಗೆ ಗೋಡಂಬಿ ದ್ರಾಕ್ಷಿ ತರ್ರಿ ಅಂದ್ರೆ ಮಾತಿನ ಲಕ್ಷದ ಹಂಗೆ ಮರೆಸೇ ಬಿಟ್ರೆ. ಅದಕ್ಕೆ ಒಂದು ಸೌಟ್ನಾಗ ತುಪ್ಪ ಕಾಯಿಸಿ ಒಗ್ಗರಣೆ ಹಾಕಿ ಈ ನಿನ್ನ ವಾಟೆ ಕಷ್ಟ ಹಾಕಿಕೊಡ್ತಾನೆ, ತಿಂದು ಇದು ಮಾಡ್ಕೆ. ಒಲ್ಲವಾ ಯವ್ವ, ನನಗೆ ಏನು ಅಮೃತ ಐತೆ ಅಂದ್ರೆ ನಾನು ಹೊಟ್ಟೆ ತುಂಬಿಟ್ಟತೆ. ತಿನ್ನಂಗಾಗಲ್ಲ, ಹೊಟ್ಟೆ ಮೇಲೆ ತುಂಬಿದ ಮೇಲೆ ನನಗೊಂಥರ ಕಮರ್ದಿಗೆ ಆಯ್ತವು. ಬೇಡವಾ, ಒಂದು ವಾಟೆ ಚಾ ಮಾಡಿಕೊಡು, ಅಲ್ಲೇ ನಿಮ್ಮ ಅತ್ತೆ ಕುಂದಿರ್ತೇನೆ. ಬೇಕಾದ್ರೆ ಅವ್ರಿಗೆ ಉಣ್ಣಕ್ಕೆ ಹಾಕಿಕೊಡು, ಅವ್ರು ಉಣ್ಲಿ, ಅವ್ರು ಉಣ್ಣ ತನಕ ನಿಂತ್ಕೊಂಡಿದ್ದು ಆಮೇಲೆ ಹೋಗೋಣ ಅಂತ. ಸರಿ ತಗೋ ಹಂಗೆ ಮಾಡು. ಅಲ್ಲಿ ತನಕ ಮಾವ್ರ ಊಟಕ್ಕೆ ಕೊಟ್ಟಾರ ಬರ್ತೇನೆ ನಾನು. ಅಷ್ಟು ಮಾಡು. ಅಡುಗೆ ಮನೆ ಯಾವಾಗನ ಎಂತ ಬೇಸ್ ಮಾಡ್ಸಿರಲ್ಲ ನೀವು? ಆ ಬಟ್ ಯಾವಾಗ ಬಂದಾಗ ಇವು ಟೈಲ್ಸ್ ಪೈಸ್ ಇರಲಿಲ್ಲ ಬಿಡು. ಚಂದ ಹಚ್ಚಿಸಿರಿ ನೋಡು, ಕಪ್ಪಿನು ಪಪ್ಪಿನು ಗಾಜಿನ ಬಾಟ್ಲಿ ಎಲ್ಲ ಚಂದಾಗ್ಯಾವ ನೋಡು, ಹೊಂದಾಣಿಕೆ ಮಾಡಿ ಇಟ್ಕೊಂಡಿದ್ದಿ. ನಾನು ಹಠಕ್ಕೆ ಬಿದ್ದು ಮಾಡಿಸ್ಕೊಂಡೆ. ಅಲ್ಲಿ ಹಾಲು ಒಂದು ಚಲೋ ಮಾಡ್ಕೊಂಡಾರ, ಯಾರು ಹೋದ್ರೆ ಬಂದ್ರೆ ಕುಂದ್ರಕ್ಕೆ ಅಡುಗೆ ಮನೆ ಕೆಲಸ ಮಾಡಕ್ಕೆ. ನಾನು ಇಲ್ಲಂಗ ಇಲಿ ಪಲಿ ಏನೇನ್ರ ಹೆಗ್ಣ ಹುಗ್ದು ಇದನ್ನು ತೆಗ್ದತ್ತಿಗೆವ್ವ. ಹಂಗಾಗಿ ಎಲ್ಲ ಬರಾಬರಿ ಮಾಡಿಸ್ರಿ, ಹಿಂಗೆ ಇದ್ರೆ ನನಗೆ ಅಡುಗೆ ಮಾಡಕ್ಕೆ ಪಾಡಾಗಂಗಿಲ್ಲ ಅಂದು ಬೈದಾಡಿ ಜಗಳ ಮಾಡಿಸ್ಕೊಂಡೇನೆ ಇದಿಟ್ಟು. ಹೌದನಾ? ಬೇಸಾಗೈತೆ ಬಿಡು, ಆದ್ರೆ ಚಲೋ ಆಗೈತಿ. ಕೈ ತೊಳ್ಕೊಳಕ್ಕೆ ಎಲ್ಲ ನಳ ಪಳ ಎಲ್ಲ ಇಲ್ಲೇ ಹಾಕಿಸ್ಕೊಂಡೇನ? ಮುಸ್ರಲ್ಲಿ ಹಿಂದೆ ತೊಳೆಯಂಗಿಲ್ಲ ಹಿಂಗೆ ಹಿತ್ತಲ್ದಾಗ? ಭಾಳ ಇದ್ವು, ಜನ ಹೋದ್ರೆ ಬಂದ್ರೆ ಭಾಳ ಮಂದಿ ಇದ್ರೆ ಅಲ್ಲಿ ಹಿಂದೆ ತಗೊಂಡು ಹೋಗಿರ್ತವೆ. ಇಲ್ಲ ಅಂದ್ರೆ ಇಲ್ಲೇ ತೊಳ್ಕೊಂಬಿಡ್ತಾನೆ ಸಿಂಕ್ನಾಗನ. ಏನು ಭಾಳ ಇರಂಗಿಲ್ಲ ಏನಿಲ್ಲ. ನಾನಾರು ತೊಳಿತೀನಿ, ಇಲ್ಲಾಂದ್ರೆ ನಮ್ಮ ನಾಲ್ಕು ನೆರಳಲ್ಲ ತೊಳಿತಾಳೆ. ಅಡುಗೆ ಪಡಿಗೆ ಆಟ ಮಾಡೋದಲ್ಲ, ಇನ್ನೇನು ತೊಳೆವಿದ್ರೆ ಮಾಡ್ತಾಳೆ ಬಂದು. ಹೌದನಾ? ಮಾಡ್ಲಿ ತಗ, ಏನು ಮಾಡ್ತಾಳೆ ಖಾಲಿ ಕುತ್ಕೊಂಡಾರ. ಅದು ಅಲ್ಲದೆ ಆಕೆ ಮಾಡಕ್ಕೆ ಬಂದಾಗ ಬ್ಯಾಬಿಡು ಅಂತಂದು ಬಿಡಿಸಕ್ಕೆ ಹೋಗಬೇಡ. ಮಾಡಕತ್ತಿಲ್ಲ ಅಂದ್ರೆ ಮಾಡು. ಅಕಸ್ಮಾತ್ ಆಕೆ ಮಾಡಕ್ಕೆ ಬಂದಿಲ್ಲ ಅಂದ್ರೆ ಕರೆದು ಮಾಡಕ್ಕೆ ಏನಾಗಂಗಿಲ್ಲ. ಮತ್ತು ಮಾಡಿಸ್ಬೇಕು ಹೇಳಿ, ಇಲ್ಲಾಂದ್ರೆ ಅವ್ರಿಗೇನು ಗೊತ್ತಾಗತ್ತೆ. ಎಲ್ಲ ನಮ್ಮ ಮತ್ತಿಗೆ ಮಾಡ್ಕೊಂತ ಬಿಡು ಅಂತಾರ, ಹೋಗಿ ರೂಮ್ ಹಿಡಿದು ಕುಂದಿರ್ತಾರ. ಹೌದಲ್ಲ? ಇಲ್ಲ ಮಾಡ್ತಾಳೆ, ಹಂಗೇನಿಲ್ಲ. ಹಂಗೆ ಕೆಲಸ ಅದ ಹೇಳಿದ್ನಲ್ಲ, ಮೇಲೆ ಕೆಲಸ ಎಲ್ಲ ಮಾಡ್ತಾಳೆ. ಅಡುಗೆ ಮಾಡೋಕ್ಕಾದ್ರೆ ಒಲ್ಲಕ್ಕಳ. ಹಂಗೆ ಮತ್ತು ಮಾಡಾರಿದ್ದೆ ಅಂದ್ರೆ ಅದು ಸಂಕಟಕತಿ. ನಾವು ಯಾಕೆ ಮಾಡ್ಬೇಕಾದ್ರೆ ಅಲ್ಲಿ ಬಿಡು ಅಂತಂದು. ಇನ್ನು ಯಾಕೆ ಕರಿಲಾರ್ದಾಗ ಬಂದು ಬಾಂಡೆ ತೊಳಿತಾಳೆ ಅಂತಿಲ್ಲ. ನಾ ಆಡ್ದಾರ ಅಷ್ಟು ಚಲೋ. ಸರಿ ತಗೊಳವ, ಅವ್ರದ್ದು ಮಾತಾಡ್ಕೊಂತ ನಿಂತ್ರೆ ಹೊತ್ತು ಹೋಗೋದಾಗ ಗೊತ್ತಾಗಂಗಿಲ್ಲ. ಬಾ ಹಂಗಾರ ನಿಮ್ಮ ಮಾವು ಉಣ್ಣ ಕೊಟ್ರಿ. ಸರಿ ತಗೊಳವ. ಇವ ಅಲ್ಲಿ ಒಂದು ಗಾಜಿನ ಬಾಟ್ಲಿ ತಗೊಂಡು ಇಲ್ಲಿ ಉಪ್ಪಿನಕಾಯಿ ಐತೆ ನೋಡ್ಬಿ. ಮೊನ್ನೆ ನಮ್ಮತ್ತೆ ಉಪ್ಪಿನಕಾಯಿ ಹಾಕಿಟ್ಟಾಳ, ನಿಂಬಿಕಾಯ್ದು ಭಾಳ ಚಲೋ ಹಾಕ್ತಾಳೆ ನಮ್ಮತ್ತೆ ಉಪ್ಪಿನಕಾಯಿನ. ತಗ ಒಂದು ಡಬ್ಬ್ಯಾಗ ಒಂದು 15 ದಿನ ತಿನ್ನಾಕರ ಹಾಕೈತೆ ಅಲ್ಲಿ ಹೋದಾಗ. ಬೇಡ ಇವ, ನಮ್ಮ ಮನೆಗೆ ಬೇಕಾದಂಗೆ 3-4 ನಮ್ಮನೆ ಉಪ್ಪಿನಕಾಯಿ ಹಾಕಿಟ್ಟೆ ನನ್ನ ಮನೆ ಬೇಸಿಗೆಗೆ. ಅದನ್ನು ತಿಂದ್ರೆ ಸಾಕು. ನೀನು ಬೇಕಾದ್ರೆ ನಮ್ಮ ಮನೆಯಿಂದ ತೊಂಬರೋ ಅಂತ ನಿಮ್ಮ ಅತ್ತೆಗೆ ಹೊಡ್ತಂದು ನೆಕ್ಕಸು ಅಂತ ಹೆಂಗಿರ್ತೈತಿ ಅಂತಂದು. ಅದೇನು ಹಾಕ್ತೈತೆ, ಏನು ಕಾಮ್ಗಿರ್ತೈತಿ, ಬರೀ ಉಪ್ಪು ಅನ್ನಂಗೆ ಇರ್ತೈತಿ. ಕೆಡಬಾರ್ದು ಅಂದು ಉಪ್ಪು ಜಮ್ಮಸಿ ಹಾಕಿರ್ತಾಳ. ಉಪ್ಪಿನ ಕಟ್ಟಿನ ಅದು ಉಪ್ಪಿನಕಾಯಿ, ಏನು ಸ್ವಾದ ಇರೋದಿಲ್ಲ. ಬಾ ಅಲ್ಲಿ ನಮ್ಮ ಮನೆ ಎಂತ ಚಲೋ ಐತಿ ತಿನ್ನುವಂತೆ. ಸರಿ ಬಿಡವ, ನೀ ಎಲ್ಲಿ ತಗೊಂತೀವಿ ಹೋಗಿ ಬರ್ತೇನ್ರಿ ಬೀಗ್ರ ಅಂದಂಗೆ. ಮತ್ತು ಹೆಂಗೆ ತಿಂಗಳ ಮಟ್ಟ ಕರ್ಕೊಂಡು ಹೋಗ್ಕನ್ರಿ.
ಅಲ್ಲೇ ಒಟ್ಟು ದವಾಖಾನೆ ತೋರಿಸ್ತೀನಿ. ಮತ್ತು ನೀನು ನಿಂತ ಕಾಲ ಮೇಲೆ ಬಾ ಬಾ ಅಂತಂದು ಒತ್ತಾಯ ಮಾಡಕ್ಕೆ ಹೋಗ್ಬೇಡ್ರಿ ನನ್ನ ಮಗಳಿಗೆ. ದವಾಖಾನಿಗೆ ರೀ? ಈಗ ಎದ್ರ ಸಂಬಂಧ ರೀ? ಎದಕ್ಕೆ ಅಂತೀರಲ್ರಿ ಮಕ್ಕಳು ಹಾಗೆಲ್ಲ ಹಂಗೆ ಹಿಂಗೆ ಅಂತ ನೀವು ಮಾತಾಡಿದ್ರಲ್ಲ, ಅದಕ್ಕೆ ಒಟ್ಟು ತೋರಿಸಿ ಏನು ಹೇಳ್ತಾರೆ ಏನಿಲ್ಲ ಕೇಳ್ಕೊಂಡು ಅಲ್ಲೇ ಔಷಧಿ ಗುಳಿಗೆ ಕೊಡಿಸಿದ್ರಾತ ಅಂತ ಮಾಡಿದ್ದೆ ರೀ ನಾನು. ಅಯ್ಯ ಬ್ಯಾಡ್ರಿ, ಈಗೇನು ಅದ್ರ ಸಲುವಾಗಿ ತೋರಿಸ್ಬೇಡ್ರಿ. ಅದಾಗೇನು ಎತ್ಕಂತಂದ್ರೆ ವಿಚಾರ ಮಾಡೋಣಂತ. ಈಗ ತೋರಿಸೋದು ಮಾಡೋದು ಮಾಡಬೇಡ್ರಿ. ಯಾಕಂದ್ರೆ ನನ್ನ ಮಗಳನ್ನು ಹೊಟ್ಟಿಲ್ಲದಾಳ, ಮತ್ತು ಈಗ ಸೊಸಿನ ಹೊಟ್ಟಿಲ್ಲ ಅಂದ್ರೆ ಅತ್ತಿಗೇನು ಆದ್ನಿ ಏನೋ ಒಂದೇ ಹೊಸಲ ದಾಟಾಡಬಾರ್ದು ಅಂತಾರೆ. ಮತ್ತು ಈಗ ಅಲ್ಲೇ ಉಳ್ಕೋಬೇಕಾಗತ್ತೆ ಹೆರಿಗಾಗ ಮಠ. ಮತ್ತು ಇಲ್ಲಿ ಈಕಿಗೆ ಮಾಡ್ಯಾರ ಯಾರ್ರಿ? ನಾನು ಒಬ್ಬಕ್ಕಿ ಕಡೆಯಿಂದ ನಾ ಆಗ್ಬೇಕಲ್ಲ. ನಾವು ಒಟ್ಟು ಕೂಸಿಂದ ಬಾಣ್ತಿದ್ದು ನೋಡಿದ್ರೆ ಈಗ ಮನೆಯಿಂದ ಇಟ್ಟು ಮಾಡ್ಕೊಂತಾಳ. ಅದಕ್ಕೆ ಈಗೇನು ತೋರ್ಸೋಕೆ ಹೋಗ್ಬೇಡ್ಬೇಡ್ರಿ, ಇರ್ಲಿ ಹಂಗೆ. ದೇವ್ರು ತಾನಾಗಿ ಕೊಟ್ಟ ಅಂದ್ರೆ ನೋಡೋಣ ಮುಂದಕ್ಕೆ ಬೇರೆ ಏನಾರು ದಾರೇನ. ಅಲ್ಲ ಎಷ್ಟು ಇರ್ಬೇಕು ಈಗ ಮುದುಕಿ. ತನ್ನ ಮಗಳಿಗಾಗೆ ಒಂದು ನನ್ನ ಮಗಳನ್ನ ದವಾಖಾನೆ ತೋರಿಸ್ಬೇಡ ಅನ್ನಕತ್ತಾಳ. ಅಕ್ಕಿ ಮಗಳಿಗೆ ಆಗ್ಲಿಲ್ಲದ್ರೆ ಈಗ ನೀವು ಕರ್ಕೊಂಡು ಹೋಗ್ರಿ ತೋರಿಸ್ರಿ ಅಂತ ನನಗೆ ಅಂತದ್ರಿಲ್ಲ. ಅದನ್ನೇ ಈ ಮುದುಕಿ ಗುಣ ಅಷ್ಟು ಚಲೋ ಇಲ್ಲ ಬಿಡು. ಏನಾರ ಹಳೆಯ ಒಂದು ಚಲೋ ಅದನ್ನಲ್ಲ, ಅದಕ್ಕೆ ಸುಮ್ಮನೆ ಇರೋದು. ಅಲ್ರಿ ಮತ್ತು ನೀವು ಅನ್ನಕತ್ತಿದ್ರಲ್ಲ, ಇನ್ನು 3 ವರ್ಷ ಆತು 4 ವರ್ಷ ಆತು ಇನ್ನು ಆಗವಲ್ಲು, ಹಂಗೆ ಹಿಂಗೆ ಪುಣ್ಯ ಬೇಕು ಪಾಪ ಮಾಡಿರ್ಬೇಕು ಮತ್ತು ಹಾಗೆಲ್ಲ ಮಾತಾಡ್ತೀರಿ. ತೋರಿಸ್ತೀರಿ ಅಂದ್ರೆ ಹಿಂಗೆ ಅಂತೀರಲ್ರಿ. ಅದಕ್ಕೆ ನಾ ತಗೊಳ್ರಿ, ನನ್ನ ಮಗಳು ಹೊಟ್ಟಿಲ್ಲ ಅಲ್ಲ ಅಂದ್ರೆ ನನ್ನ ಮನೆಗೆ ಇರೋಲ್ಲ ಕೆರೆಗಾಗ ಮಟ. ನನಗೇನು ವಜ್ಜಾಗಂಗಿಲ್ಲ, ನನ್ನ ಮಗಳು ಬೇಕು. ನೀವು ನಿಮ್ಮ ಮಗಳು ಚಾಕ್ರಿ ಮಾಡಿ ಮುಗಿಸ್ರಿ, ಆಮೇಲೆ ಯಾಕೆ ಬರ್ತಾಳೆ. ಅಯ್ಯ ಹಂಗಂದ್ರೆ ಹೆಂಗೆ ರೀ? ನಮ್ಮ ಮನೆಗೆ ಏನು ಮತ್ತೊಬ್ರು ಬಿಟ್ಟರೆ ಮತ್ತೊಬ್ರು ಅದಾರೇನ್ರಿ ಮಾಡಾರ? ವಯಸ್ಸು ಹೋಗಿದ್ದು ಮುದಕ್ಕೆ ಮತ್ತು ಬಾಣ್ತಿ ಕೂಸು ಅಂದ್ರೆ ಎಂತೂ ಸಾಕಾದ್ರೆ ಕೆಲಸ. ಅದಕ್ಕೆ ತೋರಿಸ್ಬೇಡ ಅಂತ ನಂದೆ. ಬೇಜಾರು ಮಾಡ್ಕೋಬೇಡ್ರಿ. ಈಕಿದ್ದು ಬಾಣತನ ಮುಗತ್ತಿಗೆ ನಾನು ನಿಮ್ಮ ಮನೆಗೆ ಕಳಿಸ್ಕೊಡ್ತೇನೆ. ಆರಾಮೆಲ್ಲ ತೋರಿಸಿ ಮಾಡಿ ಕಳಿಸ್ಕೊಂತ್ರಂತೆ. ಅವಾಗ ಒಮ್ಮೆಗೆ ನೀರು ನಿಂತ ಮೇಲೆ ಕಡೆಗೆ ಹೆರಿಗೆ ಮಾಡಿಸ್ಕೊಂಡ ಕಳಿಸ್ಕೊಂತ್ರಂತೆ. ಸರಿ ತಗೊಳ್ರಿ, ನೀವು ಹೇಳ್ದಂಗೆ ಆಗಲಿ. ಆಶಾ ಬಾರವ, ಹೊತ್ತಕತಿ. ಮತ್ತು ಈ ಬಸ್ ಬಿಟ್ರೆ ಇನ್ನು ಮುರಾಸಂಜೆ ಬಸ್ ಸಂಜೆನಾಗ ಮಳೆ ಮಾರ ಹೇಳಕ್ಕೆ ಬರೋದಲ್ಲ. ಯಾಕೆಂದು ಸುರಿಯಾಕತ್ತಂದ್ರೆ ಮತ್ತು ಅದೇನಂತಾರಲ್ಲ ಹಂಗಾಕತಿ. ಬಾ ಬಡ ಬಡ ಇವ ಬಾ ಹೋಗೋಣ, ತಯಾರಾಗಿ ನಾವು ನಮ್ಮ ಅತ್ತಿಯರು ಹೋಗಿ ಬರ್ತಾನೆ ರೀ. ಮನ್ಸ ಹೋಗಿ ಬರ್ತಾನೆ. ಆರೋಗ್ಯ ಚಲೋ ನೋಡ್ಕೆ, ಊಟ ಸೇರಂಗಿಲ್ಲ ಅಂದ ಉಣ್ಣೋದು ಬಿಡಬೇಡ. ಏನು ಬೇಕು ಎಲ್ಲ ಕೇಳ್ಕೊಂಡು ಅತ್ತಿಯರ ಕಡೆ ಮಾಡಿಸ್ಕೊಂಡು ಊಟ ಮಾಡೇನು. ಬರ್ತೇನೆ ನಾನು. ಸರಿ ಅತ್ತಿಗೆಮ್ಮ, ಹೋಗಿ ಬರ್ರಿ. ಇವ ತಿಳಿ ಯಾಕ ಭಾಳ ಹೊಡ್ಯಾಕತ್ತೈತಿ ಬಿ. ಯಾಕ ಮನಸ್ಸಿಗೆ ಸಮಾಧಾನನೇ ಇಲ್ಲ. ಒಂದು ಒಟ್ಟು ಚಾನರ್ ಮಾಡ್ಕೊಂಡ್ ಹೋಗ್ಬಿ. ಯಾಕಪ್ಪ ಏನಾಗೈತಿ? ಮನಸ್ಸಿಗೆ ಸಮಾಧಾನ ಇಲ್ಲ ಅಂತೀಯಲ್ಲ. ಮಕ್ಕ ಇಲ್ಲಿ ನನ್ನ ಕಾಲ ಮೇಲೆ ಮಕ್ಕ ಹಂಗೆ ಒಟ್ಟು ತಲೆ ಒತ್ತಾನೆ, ಆಮೇಲೆ ಚಾ ಕುಡಿವಂತಂತ. ಇವ ನೀವು ಒತ್ತಿದ್ರೆ ತೆಲ್ನೋವು ಹೋಗಂತ ತೆಲ್ನೋವು ಅಲ್ಲದ. ಇವತ್ತು ಅತಿಗೆ ಮೇಲೆ ಅಲ್ಲಿ ಮನ್ಯಾಗ ಅದಕ್ಕೆ ಅಣ್ಣಗೆ ಬೇಜಾರಾಗಕತ್ತೈತಿ. ಸುಮ್ಮನೆ ಅಣ್ಣ ಅಲ್ಲಿಗೆ ಹೋಗ್ಬೇಕಿಲ್ಲ ನೀನು. ನೀವು ಸ್ವಲ್ಪ ಸುಮ್ಮನಿರು. ನನ್ನ ಮಗ ಹಂಗಲ್ಲ ಏನಿಲ್ಲ. ಅವನಿಗೆ ಏನು ಎಷ್ಟು ಪ್ರೀತಿನ ಹಂಗೆ ತಾಯಿ ತಂಗಿ ಅಪ್ಪ ಅಂದ್ರೂ ಅಷ್ಟ ಪ್ರೀತಿ. ನೀನಾಲ ಅಲ್ಲಿಗೆ ಹೋಗ್ಬೇಕತ್ತಂತ ಅಲ್ಲಿ ಕಳ್ಸಕ್ಕೆ ತಯಾರಾಗ್ಯಾಳ ಅಣ್ಣನ. ಆಕೆ ಕುಟಾಗೇನ ನೀ ಹೇಳಪ್ಪ. ಮಧ್ಯಾಹ್ನ ಊಟ ಗೀಟ ಮಾಡಿದ್ದೇ ಇಲ್ಲ? ನಿನಗೇನ್ರ ತ್ರಾಸ ಅನ್ಸಕತ್ತೈತೇನ? ಊಟ ಮಾಡಿದ್ ಬಿಡವ ಅಂದ್ರೆ ನಾವು ಅಷ್ಟೇನು ಸೇರ್ಲಿಲ್ಲ. ಏನೋ ಒಂಥರ ದುಗುಡ, ಏನು ಹೆದರಿಕೆ ಟೈಪ್ ಹಂಗೆ ಅನ್ಸಕತ್ತೈತಿ ನನಗೆ. ಈಗ ಆ ಥರ ಏನಿಲ್ಲ. ಮಧ್ಯಾಹ್ನ ಭಾಳ ಅನ್ಸಿತ್ತು, ಈಗ ಸ್ವಲ್ಪ ಸಮಾಧಾನ ಆಯ್ತು. ನಿನ್ನ ಕಾಲ ಮೇಲೆ ಮಕ್ಕಂದೆಲ್ಲ ಸ್ವಲ್ಪ ನಿಧಾನ ಅನ್ಸಕತ್ತೈತಿ ಈಗ. ಹೌದೇನಪ್ಪ ಮಕ್ಕ ಏನಾಯ್ತು? ಇನ್ನೊಂದು ಸ್ವಲ್ಪ ಓದ್ತಾನೆ ಹಂಗೆ ಒಟ್ಟು ಹಗರ ಅನಿಸ್ತತ್ತಲ್ಲಿ ಅಂದಂಗೆ. ಮತ್ತು ನಿಮ್ಮ ಹಳೆಯ ವಿಚಾರ ಏನು ಮಾಡಿದಪ್ಪ? ಏನೋ ಮತ್ತು ಅಂಗಡಿ ಹಾಕಕ್ಕೆ ರೊಕ್ಕ ಪಕ್ಕ ಹೊಂದಿಸ್ತಾನೆ, ಲೋನ್ ಕೇಳ್ತಾನೆ ಅಂದಿದ್ದೆಲ್ಲ ಏನಾಗ್ತದ? ಯಾಕಪ್ಪ ಏನಾಯ್ತು? ಒಂದೇ ಸಲ ಎದ್ದ ಕುಂತಲ್ಲ, ಏನು ಕೇಳಬಾರ್ದಾಗಿತ್ತೇನ? ಇಲ್ಲ ಬೇಯವ, ಹಂಗೇನಿಲ್ಲ. ಅದು ಸಟಕ್ನ ನೆನಪಾತು, ಹೇಳ್ಬೇಕಾಗಿತ್ತು ನಾನು ಅದನ್ನು. ನೀ ಕೇಳಿದೆಲ್ಲ ಅದಕ್ಕೆ ಎದ್ದು ಕೂತ್ಕಂದೆ. ಅದು ರೊಕ್ಕ ಕೈಯಾಗ ಬೇಕಂದ್ರೆ ಲೋನ್ ಮಾಡಿಸ್ಕೊಂಡು ಕ್ಯಾಶ್ ಮಾಡಿಸ್ಕೊಂಬಂದು ತಂದು ಕೊಡ್ತಾನೆ. ಇಲ್ಲ ನಾ ಎಲ್ಲ ಮಾಲ್ ಹಾಕಿಸ್ತಾನೆ, ಮಾಲ್ನವ್ರಿಗೆ ಕೊಡ್ರಿ ಅಂದ್ರೆ ಅಲ್ಲೇ ಅವ್ರಿಗೆ ಕೊಡಂಗೆ ವ್ಯವಸ್ಥೆ ಮಾಡ್ತಾನೆ. ಹೆಂಗೆ ಹೇಳ್ತೀರಿ ಹಂಗೆ ಲೋನ್ ಅಂತೂ ಆಕತಿ ಮಾಡ್ಕೊಡ್ತೇವೆ ಅಂತ ಅಂದಾರ. ಮತ್ತು ನೋಡು ಹೆಂಗೆ ಮಾಡ್ತೀರಿ, ನಿಮ್ಮ ಇಷ್ಟ. ಹೌದಣ್ಣ, ಭಾಳ ಖುಷಿ ಆತಣ್ಣ ಕೇಳಿ. ಇವ್ರಿಗೆ ಕೇಳಿ ಹೇಳ್ಬಿಡ್ತಾನೆ ತಗೊಳ್ಳೋಣ. ನಾನು ಕೈಯಾಗ ಬೇಕಂದ್ರೆ ಕೈಯಾಗ ಇಸ್ಕೊಲ್ರಕ್ಕ. ಮತ್ತಿಲ್ಲ ನೀ ಹೇಳ್ದಂಗೆನ ಅಲ್ಲಿ ಇವ್ರಿಗೆ ಮಾಲ್ನವ್ರಿಗೆ ಕೊಡಲಿ ಅಂದ್ರೆ ಹಂಗಾರ ಮಾಡಿದ್ರ ಕತೆ. ಸರಿ ತಗೊಳವ, ಹಂಗೆ ಮಾಡು. ಇವ ನಾ ಹೋಗಿ ಒಂಚೂರು ಕೋಣೆ ಮಕ್ಕಂದಿರ್ತೀನಿ. ನನಗೆ ಅಲ್ಲಿಗೆ ತಂದು ಕೊಡ್ತೀವಿ ಚಾನ? ಯಾಕೆ ಇಲ್ಲಿ ಸಮಾಧಾನ ಆಗೋದು, ಕುಂದ್ರಂಗೆ ಅನಿಸೋಲ್ದು ನನಗೆ. ಅದಕ್ಕೆ ತಂದು ಕೊಡ್ತಾನೆ ತಗೊಳಪ್ಪ, ಅದಕ್ಕೇನಂತ. ಹೋಗಿ ಮಕ್ಕ ಹೋಗು. ಹಗಲೆಲ್ಲ ಹೊರಗೆ ಅಡ್ಡಾಡಿ ಸಾಕು ನಮ್ಮ ಮಟ್ಟ ಕೆಲಸ ಮಾಡಿ ಬಂದಿರ್ತೀರಲ್ಲ, ದಣು ಹಾಕತ್. ಮತ್ತು ಒಂಚೂರು ಸಂಜೆ ಹೊತ್ನಾಗ ಆರಾಮ್ ಮಾಡಿದ್ರೆ ಒಂದಿಟ್ಟು ಪಾಡು ಅನಿಸ್ತತಿ. ಸರಿ ತಂದು ಕೊಡ್ತಾನೆ. ಏನು ಒಂದು ಲೋಟ ಚಾ ತಂದು ಕೊಡಕ್ಕಲ್ಲ, ಏನು ವಜ್ಜಾಗದಲ್ಲ ನನಗೆ. ಸರಿ ತಗೋವ. ಹುಷವ ಏನು ರಶ್, ಏನು ಕತಿ, ಏನ ತೀರ ಬಸ್ ಫ್ರೀ ಆಗ್ಯಾವ ಒಂದು. ಏನು ನಮ್ಮನ್ನ ಅಡ್ಡಾಡ್ತಾರೆ ಜನ.
ಚೀ ಚಿ 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 ಹತ್ತಿ ಕುತ್ಕೊಳಕ್ಕಾಗಂಗಿಲ್ಲ ನೋಡ ತೀರ ಬಸ್ನಾಗ ಆಪರೇನ ನುಗ್ಲು ಅದು ಹೆಂಗೆ ಹತ್ತಿದ್ವಿ ಹೆಂಗೆ ಇಳಿದೆ ದೇವ್ರಿಗೆ ಗೊತ್ತು ಬಿಡ ಇವತ್ತು ಬಸ್ನ. ಅಷ್ಟು ರಶ್ ಇತ್ತಂದ್ರೆ ಯಾಕೆ ಬರಕ್ಕೆ ಹೋಗಿದ್ರಿ? ಇವತ್ತು ಒಂದಿನ ಇದ್ದು ನಾಳೆ ಮುಂಜಾನೆ ಗಾಡಿಗೆ ಬರ್ಬೇಕಲ್ಲ, ಒಂದಿಟ್ಟು ದಾನ್ಲಿ ಕಮ್ಮಿ ಇರ್ತೈತಿ ಬೆಳಗ್ಗಿನ. ಇವತ್ತ ಹೋಗಿ ಇವತ್ತ ಬರ ಅಂತದ್ದು ಏನು ಹರ್ಕತ್ತಿತ್ತು? ಏ ನನಗೇನು ಕನಸು ಬಿದ್ದಿರ್ತೈತೇನು ಬಸ್ ರಶ್ ಇರ್ತೈತಿ ಇರೋದಿಲ್ಲ ಅಂತಂದು. ಬಸ್ ಸ್ಟ್ಯಾಂಡ್ನಾಗ ಬಂದು ನಿಂತ್ಕೊಂಡು ಬಸ್ಸಿನ ಮುಂದೆ ನಿಂತಾಗ ಗೊತ್ತಾಕತ್ತೆ ಅದು ಬಸ್ ರಶ್ ಐತಿಲ್ಲ ಅನ್ನೋದು. ಅಷ್ಟಕ್ಕೆ ನಾ ಅಲ್ಲಿ ಏನು ಉಳ್ಕೋಬೇಕು ಬಿಡ ಮರೆ ಆಕೆ ಬೇಕ್ತಿ ಮಕ ನೋಡ್ಕೊಂತ ಹಂಗಾಗಿ ಬನ್ನಪ್ಪ. ಹೆಂಗೂ ಬಂದ ಬಿಟ್ಟಿರಲ್ಲ, ಹೋಲ್ ಬಿಡ ಆತ್ಲ ಮುಗೀತು ಅಂದಂಗ ಮನ್ಯಾಗ ಎಲ್ಲರಿಗೂ ಹೇಳಿ ಬಂದಿಲ್ಲ ಮದುವೆಗೆ ಬರಾಕ? ಅಯ್ಯ ಈಗ ಹೇಳಿ ಬಂದ್ರೆ ಏನು ಅನ್ಕೊಂತಾರ ಅವ್ರು? ನಾಳೆ ಕಾರ್ಡ್ ಕೊಟ್ಟು ಆಕೆಗೆ ಬೀಕ್ತಿಗೆ ಮುದುಕುಗ ಅರ್ಬಿ ಕೊಟ್ಟು ಹೇಳಿ ಬರ್ಬೇಕು. ಮತ್ತು ಮಗಳು ಹಳೇನು ಅಲ್ಲೇ ಅದಾರ ಮತ್ತು ಅವ್ರಿಗೂ ಕೊಡ್ಬೇಕಾಕತಿ. ಮತ್ತೇನು ಇಲ್ಲೇ ನಮ್ಮ ಮನೆ ಮದುವೆಗೆ ಏನು ಸುರ್ಗೆ ಗಿಳಿಸ್ತಾಳೆ ನಮ್ಮ ಮುದಿಕೆ ಯಾರಿಗೆ ಗೊತ್ತು. ಮತ್ತು ಮಗಳನ್ನ ಮತ್ತು ಇಳಿಸಿಲ್ಲ ಅಂದ್ರೆ ಮತ್ತು ಅವಾಗಾರ ಕೊಡಬೇಕು, ಅಕ್ಕಿಗೆ ತರಬೇಕು. ಮತ್ತು ಹಳೆಯಾಗಂತೂ ಬಿಡಂಗ ಇಲ್ಲಲ್ಲಪ್ಪ, ಅಷ್ಟ್ರಿಗೆ ತರಬೇಕು, ಬಟ್ಟೆ ಕೊಟ್ಟು ಹೇಳಿ ಬರ್ಬೇಕು. ಈಗ ಹೇಳಿ ಬಂದ್ರೆ ಹೆಂಗೆ? ಹೌದಾ, ಅಷ್ಟೆಲ್ಲ ನೇಮ್ ಇರ್ತವೇನ? ನನಗೇನು ಗೊತ್ತು ಹೋಗ್ಲೇ ಮರೆ. ಅವು ಏನು ನೇಮ ಏನು ನಿತ್ಯ ಎಲ್ಲ ನೀನ ಮಾಡೋದು ನೋಡು. ನಾ ಬೇಕಂದಕ್ಕೆ ರೊಕ್ಕ ಅಷ್ಟು ಕೊಡವ. ಆಶಾ ಆರಾಮದೇನ್ವಾ? ನಿನ್ನ ಗಂಡ ಎಲ್ಲ ಆರಾಮದಾರಲ್ಲ? ಹ್ಞೂನಪ್ಪ, ನಾನು ಆರಾಮದೀನಿ, ಅವರು ಆರಾಮದಾರ. ನೀನು ಅವು ಮಾತಾಡಕತ್ತಿದ್ರಲ್ಲ ಇನ್ನು ಮಗನ ಮದುವೆ ಮಾಡಕತ್ತಾರ, ಈಗ ನನ್ನ ಮರ್ತರು ಇನ್ನು ಮನೆಗೆ ಸೊಸಿ ಬಂದಮೇಲೆ ನನ್ನ ಪೂರ ನೆನಪು ಹಾರ್ತಾರನ ಬಿಡು ಅಂದ್ಕೊಂಡಿದ್ದೆ. ಯಾಕೆ ಈಗ ನೆನಪು ಮಾಡ್ಕೊಂಡೆಲ್ಲ ಬಿಡಪ್ಪ. ಏನವ ಹೆಂಗಂತಿದಿ? ಮಗಳನ್ನೆಲ್ಲರ ಮರ್ಯಾದೆ ಉಂಟೇನ? ಹಂಗೆ ಮತ್ತು ಅದು ಮಾತು ಹತ್ತಿದ್ವಲ್ಲ ಹಂಗೆ ಮಾತಾಡಿದೆ. ಸರಿ ತಗೊಳವ, ಹಂಗೆಲ್ಲ ಏನು ತಿಳ್ಕೊಬೇಡ ನೀನು. ಇಲ್ಲಿ ಬಿಡಪ್ಪ, ಹಂಗೆ ನಕಲಿ ಮಾಡಿದ್ದು ನಾನು. ರೀ ಮನೆ ಬೆಳೆಯಕ ಇವ್ನಿಗೆ ಹೇಳಿಬಿಡ್ರಿ, ಬಂದು ಬಳದು ಕೊಡ್ತಾನೆ ಅವನು. ಏನೋ ಒಂದು 50-100 ರೂಪಾಯಿ ಹೆಚ್ಚು ಕಮ್ಮಿ ತಗೋವಲ್ನಾಕ ಬಳದು ಕೊಡ್ತಾನೆ. ನಾವು ಮನೆ ಬೆಳ್ಕೊಂಡು ಎಲ್ಲ ಹಾಸಿಗೆ ಹೋಗ್ಕಂದ್ರೆ ಸುಸ್ತಾಗಿಬಿಡ್ತೈತೆ, ಮತ್ತು ಬೇರೆ ಕೆಲಸ ಮಾಡೋಕ್ಕಾಗಂಗಿಲ್ಲ. ಅದಕ್ಕೆ ನಾಳೆ ಬಂದು ಅವು ಎರಡು ಮಾಡಿಕೊಟ್ರಂದ್ರೆ ಅವರು ಹಾಸಿಗೆ ಹೋಗ್ಯದ ಅವನ್ನ ನಾಡ್ದು ನಾವು ಹೋಗಿ ನಾವು ಜವಳಿ ಪವಳಿ ಹಾಕಿಸಿ ಲಗ್ನಪತ್ರ ಪ್ರಿಂಟ್ ಹಾಕಿಸಿ ಬಂದು ಆ ಜಂಪರ್ ಪೀಸ್ ಮತ್ತು ಹುಡುಗಿ ಮನೆಗೆ ಒಟ್ಟು ಕೊಡ್ಬೇಕು. ಮತ್ತು ಈಗ ಆಶಾನ ಹೊಲಿಸ್ಕೊಳಕ್ಕೆ ನನಗೆ ಜಂಪರ್ ಬೇಕು, ಮತ್ತು ಮದುವೆ ದಿನ ಉಡಕ್ಕೆ ಬೇಕಲ್ಲ. ಅದಕ್ಕೆ ಮತ್ತು ಅಷ್ಟು ಮಾಡಿದ ಮೇಲೆ ಉಳ್ದದ್ದು ಮದುವೆ ತನಕ ಒಟ್ಟು ಟೈಮ್ ಸಿಗ್ತೈತೆ ನಮಗೆ. ಇನ್ನೂ ಸಮಾಧಾನ ಮಾಡ್ಕೇನ ಟೈಮ್ ಐತಿ. ಇನ್ನು ಈಗ ಬರೋ ದಣೇ ಬಂದು ಊರಿಂದ ಒಂದಿಟ್ಟು ಆರಾಮ್ ಮಾಡು. ಸುಸ್ತ ಬಂದಾನೆ ಅಂತಿದಿ, ಆಲ ಹಿಂದೆ ಬದುಕು ಚಲೋ ಮಾಡ್ಕೊಂಡಿಯಲ್ಲ. ನಾನು ತಡಿತೇನೆ ರೀ, ದಿನ ತಡಿಬೇಕಲ್ಲ, ದಿನ ಹಂಗೆ ಒಳ್ಳೆ ಉಳ್ತಾವ ಅವು ಅಂದಂಗೆ. ಇವ ಇಲ್ಲ ಏನವೇ ನವೇ ಅವನ ಯಾವ್ದೋ ದೋಸ್ತರು ಫೋನ್ ಮಾಡಿದ್ರು ಹೋಗಿ ಬರ್ತಾನೆಪ್ಪ ಅಂತಂದು ಹೋಗ್ಯಾನ. ಇವಂದು ಬೇರೆ ಹಾಡ ಕತೆನ ಆತು ನೋಡು. ಬೇರೆ ದೋಸ್ತರು ನೋಡಿದೆ, ಅವ್ರು ನೋಡಿದೆ, ಇವ್ರು ನೋಡಿದೆ, ಮನೆಯಾಗಿದ್ದನ ಒಂದು ಮಾತು ಕೇಳಿದ್ ನಾನು ಅನ್ನಂಗಿಲ್ಲ ಏನಿಲ್ಲ. ಪ್ಯಾಟೆ ಹೊಡ್ಯಕ್ಕೆ ಹೇಳಿತ್ತಲ್ಲ ಇವತ್ತು, ಹೊಡೆದು ಕಳಿಸಿದ್ರೇನ ಅವನ್ನ ಮಾಲ? ಅವನ ತಗೊಂಡು ಹೋಗ್ಯಾನ್ಲಿ ಅಲ್ಲಿ ಇದ್ರ ಬಿಟ್ಟು ಪೇಟೆಗೆ ಮಾಲ. ಆಮೇಲೆ ಬರೋ ಮುಂದೆ ರೊಕ್ಕ ಇಸ್ಕೊಂಬರ್ತಾನೆಪ್ಪ ನಮ್ಮ ಫ್ರೆಂಡನ್ನ ಭೇಟಿ ಆಗಿ ಅಂತಂದು ಹೋಗ್ಯಾನ. ಹೌದಾ? ಯಾಕೆ ಆಟಾರ ಮಾಡೋಣ ಹೇಳಪ್ಪ. ಇಲ್ಲಾಂದ್ರೆ ನಿನ್ನ ಪಾಡೆ ನೀವು ಹೋಗಪ್ಪ, ನನ್ನ ಪಾಡೆ ನಾ ಹೋಗ್ತಾನೆ ಅಂತ ಕುಂದಿರ್ತದ ನಾನು. ಆಟಾರ ಮಾಡೋಣ ಹೇಳಿ ಜವಾಬ್ದಾರಿ ತಗೊಂಡು. ಅಂದಂಗಿವ ಮದ್ವೆ ಏನು ಕಲ್ಯಾಣ ಮಂಟಪದಾಗ ಇಟ್ಟಿರಿ ಏನು ಮನೆ ಮುಂದೆ ಮಾಡೋದ? ಕಲ್ಯಾಣ ಮಂಟಪ ಏನು ಮಾಡ್ತೀವಿ ಬಿಡವ, ಸುಮ್ಮನೆ 30-25 ಸಾವಿರ ರೂಪಾಯಿ ರೊಕ್ಕ ಕೇಳ್ತಾರ. ಅದನ್ನೇನು ಹಚ್ಚಿದಿ ಬೇಡ, ಸುಮ್ಮನೆ ಮನೆ ಮುಂದೆ ಒಂದು ಬಿಟ್ಟು 2 ಪೆಂಡಲ್ ಹೊಡ್ಸೋನು, 50 ಬದಲಿ 100 ಕುರ್ಚಿ ಹಾಕಂದ್ರೆ ಬೇಕಾದಂಗೆ ಆಕತಿ. ಸುಮ್ಮನೆ ಅದಕ್ಕೆ ಯಾಕೆ ರೊಕ್ಕ ದಂಡ ಬಿಡೋದು? ನಾನು ಕಲ್ಯಾಣ ಮಂಟಪ ಹಿಡಿದ್ರಾತು, ಮಳೆಗಾಲ ದಿವಸ ಸುಮ್ಮನೆ ಹೋಗೋದರಿ ಬಂದರಿಗೆ ಇಲ್ಲಿ ಮನೆ ಮುಂದೆ ನಿಂದ್ರೆ ತೊಂದರೆ ಆಕತಿ ಅಂತ ಹೇಳ್ತಾನೆವ. ಈಕೆ ನನ್ನ ಮಾತು ಕೇಳಕ್ಕೆ ತಯಾರಿಲ್ಲ. ಈಗ ಇಲ್ಲಿ ಮನೆ ಮುಂದೆ ಪೆಂಡಲ್ ಹೊಡಿಸ್ಕೊಂಡು ರಾಡ್ಯಾಗ ಅಡ್ಡಾಡ್ಕೊಂಡು ಕಿಚ್ಚಿ ಪಿಚ್ಚಿ ಮಾಡ್ಕೊಂತ ಬಚ್ಚಲೆ ಪೈಕೇನಿ ಅವೆಲ್ಲ ತೊಂದರೆ ಆಕವು ಅಂತ ಹೇಳಿದ್ರೆ ಈಗ ಕೇಳಕ್ಕೆ ತಯಾರಿಲ್ಲ. ಹೆಂಗೆ ಮಾಡ್ಬೇಕನ್ನ ಅನ್ನಂಗೆ ಆಗೈತೆ ನನಗೆ. ಅಯ್ಯ ಒಂದಿನ ಸಲುವಾಗಿ ಬಚ್ಚಲ ಪೈಕೇನೆ ಅಂತ ನೋಡ್ಕೊಂತ ನಿಂತ್ಕೊಂಡ್ರೆ ಆಕತ್ತೇನ? ಹೊಲವರೆ ಬೇಕಾದ ಟೈತೊಳಗೆ ಹೊಕ್ಕಾರ ಜನ. ಒಂದು ಬ್ಯಾರ್ಲ್ ಜಾಸ್ತಿ ತುಂಬಿಡ್ಬೇಕು, ಒಂದು ಡಜನ್ ಅರ್ಧ ಡಜನ್ ಚೊಂಬ್ ತಂದು ಒಗಿಬೇಕು. ಅದ್ರಾಗ ಹಿಡ್ಕೊಂಡು ಹೋಗ್ತಾರೆ ತಗೊಂಡು ತುಂಬ್ಕೊಂಡು. ಅಲ್ಲೇನು ಒಂದು ವಾರ ಗಂಟ್ಲೆ ಇರ್ತೀರೇನು ಕಲ್ಯಾಣ ಮಂಟಪದಾಗ? ಹಿಂದಿನ ದಿನ ಹೋಗೋದಂತ ಬೆಳಕರ ಮರದಿವ್ಸ ಸಂಜೆ ಮುಂದೆ ಮನೆಗೆ ಬರೋದು. ಮದುವೆ ಬರೋರ ಜನ ರಾತ್ರಿ ಬಂದು ಮುಂಜಾನೆ ಹೋಗೋರು ಇರ್ತಾರೆ. ಅಂತದ್ರಾಗ ಅಲ್ಲಿ ಹಿಡ್ಕೊಂಡು ಕೂತ್ಕೊಂಡು ಏನು ಮಾಡ್ತೀರಿ? ಹೇಳಿದ್ದು ತಿಳ್ಕೊಳಂಗಿಲ್ಲ ಬಿಡಂಗಿಲ್ಲ, ಬರೀ ರೊಕ್ಕ ದಂಡ ಬಡ್ಯಾಕ ಓಡಾಡ್ತೀರಿ. ಇಲ್ಲಿ ಬೇವ ಅಪ್ಪ ಅನ್ನೋದು ಖರೆ ಐತಿ, ನೀನು ತಿಳಿಯಂಗಿಲ್ಲ. ಸುಮ್ಮನೆ ಕಲ್ಯಾಣ ಮಂಟಪ ಹಿಡೀರಿ, ರೊಕ್ಕದ ಮಕ್ಕ ನೋಡಿದ್ರಿ ಅಂದ್ರೆ ಆಗಂಗಿಲ್ಲ ನೋಡು. ಅಯ್ಯ ಸುಮ್ಮನಿರ ನೀನು, ನಿನಗೇನು ಗೊತ್ತಾಗತ್ತೇಳು? ಈಗ ಮದುವೆ ಮಾಡಕ್ಕೆ ಬರ್ಬೇಕು ಅನ್ನೋರು ನಮ್ಮ ಹತ್ತರದ ಕಳ್ಬಳ್ಳಿಯರೆಲ್ಲರೂ 4 ದಿವ್ಸ ಮುಂಚೆ ಬರ್ತಾರೆ. ನಾವೇನು 4 ದಿವ್ಸ ಮುಂಚೆ ಕಲ್ಯಾಣ ಮಂಟಪ ಹಿಡಿದ್ರಲ್ಲ, ಎಲ್ಲ ಮನ್ಯಾಗ ಮಾಡ್ಕೋಬೇಕು, ಹೌದಲ್ಲ? ಆಮೇಲೆ ಅಕ್ಕಿ ಕಾಳಿಗೆ ಬರ್ಬೇಕನ್ನೋರು ಅವತ್ತಿನ ದಿವ್ಸನ ಬರ್ತಾರೆ. ಅಕ್ಕಿ ಕಾಳು ಹಾಕ್ತಾರೆ, ಉಣ್ತಾರೆ, ಹೋಗ್ಬಿಡ್ತಾರೆ. ಅವಾಗ ಏನು ಹರ್ಕತ್ ಬರೋಂಗಿಲ್ಲ. ಇನ್ನು ಒಂದಿನ ರಾತ್ರಿ ಉಳ್ಕೊಳ್ಳೋರಿಗಷ್ಟ ತೊಂದ್ರಲ್ಲ. ಇಲ್ಲೇ ಆಜು ಬಾಜು ಮನೆಗಳಾಗ ಯಾರಿಗಾರ ಹೇಳ್ಕೊಂಡೆ ಅಂದ್ರೆ ನಮ್ಮ ಸುಮ್ಮಿ ಮನೆಗೆ, ಶಾರಕ್ಕನ ಮನೆಗೆ ಬೇಕಾದಂಗೆ ಬಿಡದಿ ಮನೆ ಹಾಕವು. ಇಲ್ಲಿ ಊರಾಗ ಹಂಗೆ ಎಲ್ಲರೂ ಬಿಡದಿ ಮನೆ ಹಿಡ್ದ ಮದುವೆ ಮಾಡೋದು. ಏನು ತಲೆ ಕೆಡಿಸ್ಕೋಬೇಡ, ಸುಮ್ಮನೆ ರೀ. ಏನು ಪ್ಯಾಟೆ ಊರಲ್ಲ, ನಮ್ದೇನು ನಡಿತೈತಿ.
ಸರಿ, ನೀ ಹೆಂಗೆ ನಿಭಾಯಿಸ್ತೀಯ ನನಗಂತೂ ಅದೆಲ್ಲ ಏನು ಗೊತ್ತಿಲ್ಲ. ಮತ್ತು ಬ್ಯಾಡ ಅನ್ನಕ್ಕೆ ನೀನು ನಾಳೆ ಏನರ ಹೆಚ್ಚು ಕಮ್ಮಿ ಆಗಿ ಬೀಗ್ರು ಏನರ ಒದರಾಡಕತ್ತಿದ್ರಂದ್ರೆ ಅದು ನಿನ್ನ ಮ್ಯಾಗ ನೋಡು.